ಒಂದ್ ಕಡೆ ಸಾಲನ್ನು ತೀರ್ಸ್ಲಿಕ್ಕೆ ಆಗ್ತದೆ, ಸಾಲನ್ನು ತೀರ್ಸು ಕಷ್ಟ. ಈ ಮನೆ ನಾಳೆ ಬಂದ್ಬಿಟ್ಟು ಒಪ್ಪತ್ತ ಇಲ್ಲ ಇನ್ನೊಂದಿಲ್ಲ ಅಂತ ಹೇಳಿ ಯಾವನಾದ್ರೂ ಹುಚ್ಚುದೊರೆ ಬಂದು ಹೊಡೆದಾಕುವಂತ ಸಂದರ್ಭ ಬಂದ್ರೆ ನಾವ್ ಏನ್ ಮಾಡುದು? ನಮ್ಮ ಮಕ್ಕಳೇನ್ ಮಾಡುದು? ನಾವೇನೋ ವಯಸ್ಸಾಯ್ತು ಹೆಂಗೋ ಸತ್ತು ಹೋಗ್ತೀವಿ. ಆದ್ರೆ ನಮ್ಮ ಮಕ್ಕಳುಗಳು ಭವಿಷ್ಯದಲ್ಲಿ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಆ ಮಕ್ಕಳುಗಳು ನಾವು ಸಾಂಸಾರಿಕವಾಗಿ ಜೀವನ ಮಾಡ್ತಾ ನನ್ನ ಮಕ್ಕಳುಗಳಿಗೂ ಶಿಕ್ಷಣ ಕೊಟ್ಟು ಉದ್ಯೋಗದಿಂದ ಬದುಕಿ ಒಂದು ಒಳ್ಳೆ ರೀತಿಯಾದಂತಹ ಜೀವನವನ್ನು ನಡೆಸಬೇಕು ಅಂತ ಹೇಳಿ ಕನಸನ್ನ ಇಟ್ಕೊಂಡಿರ್ತಕ್ಕಂತಹ ಆ ಮಕ್ಕಳುಗಳ ಭವಿಷ್ಯ ಏನು ಅಂತ ಹೇಳಿ ತಂದೆ ತಾಯಿಗಳು ಇವತ್ತು ಕೊರಗ್ತಾ ಇದ್ದಾರೆ ಇಲ್ವೋ? ತಂದೆ ತಾಯಿಗಳು ಇವತ್ತು ಕೊರಗು ಸ್ಥಿತಿ ಬಂದಿದೆ. ಮಕ್ಕಳುಗಳನ್ನ ಇವತ್ತು ದುಡಿಮೆಗೋಸ್ಕರವಾಗಿ ಬೆಂಗಳೂರಿನಂತ ನಗರಗಳಿಗೆ ಬೇರೆ ಬೇರೆ ನಗರಗಳಿಗೆ ಕಳಿಸಿದ್ದಾರೆ. ಎಲ್ಲಾದ್ರೂ ಒಂದ್ ಕಡೆ ಜೀವನ ಮಾಡ್ಲಿ ಅಂತ ಹೇಳಿ. ಆದ್ರೆ ನಮ್ಮ ಮಕ್ಕಳು ಸಹ ಇವತ್ತು ಆ ಬೆಂಗಳೂರು ಮೈಸೂರಿನಂತ ನಗರಗಳಲ್ಲಿ ಸಂತೋಷವಾಗಿ ಜೀವನ ಮಾಡ್ತಾ ಇಲ್ಲ. ಅವ್ರು ಏನ್ ಮಾಡ್ತಾ ಇದಾರೆ ಪಾಪ? ಹೋಗಿ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಮಾಲ್ಗಳಲ್ಲಿ ಕೆಲಸ ಮಾಡ್ತಾ, ಕಟ್ಟಡ ಕಾರ್ಮಿಕರಾಗಿ, ಡಿಗ್ರಿ ಓದಿರ್ತಕ್ಕಂಥವ್ರು, ಮಾಸ್ಟರ್ ಡಿಗ್ರಿ ಓದಿರ್ತಕ್ಕಂಥವ್ರು ಇವತ್ತು ಉದ್ಯೋಗ ಖಾತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲೇ ನಮ್ಮ ಒಬ್ಬ ಗೆಳೆಯ ಇದ್ದಾನೆ, ಈ ಸ್ಥಳದಲ್ಲೇ ಒಬ್ಬ ಹೋರಾಟಕ್ಕೆ ಬಂದಿದ್ದಾನೆ. ಆ ಗೆಳೆಯ 3 ಡಿಗ್ರಿ ತಗೊಂಡಿರ್ತಕ್ಕಂಥದ್ದು, 3 ಡಿಗ್ರಿ ಇಲ್ಲ ಇದ್ದಾನೆ ನಮ್ಮ ಜೊತೆ ಹೋರಾಟಕ್ಕೆ ಬಂದಿದ್ದಾನೆ.